ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು CN ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ಫಸ್ಟ್ ನಾನು ಓದಿದ್ದು ಮಾಡ್ಯೂಲ್ 5ನ, ಯಾಕಂದರೆ ಅದು ಮಾಡ್ಯೂಲ್ 5 ನನಗೆ ಈಸಿ ಅನಿಸ್ತು, ಅದಕ್ಕೆ ಮಾಡ್ಯೂಲ್ 5 ಕ್ವಶನ್ಸ್ನ ಓದಿದ್ದೀನಿ. ಫಸ್ಟು ಮಾಡಲ್ ಕ್ವಶನ್ ಪೇಪರ್ನ ಓದಿದ್ದು, ಈ ಕ್ವಶನ್ಸ್ನೆಲ್ಲ ಓದಿದ್ದೆ. ನೋಡ್ಬೋದು, ನೀವು ಪಾಸ್ ಮಾಡಿ ಆಮೇಲೆ ಓದ್ಕೊಳ್ಳಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಡಿಸೆಂಬರ್ದು ಕ್ವಶನ್ ವಿತ್ ಆನ್ಸರ್ಸ್. ಇದು ಮಾಡ್ಯೂಲ್ 1, ಮಾಡ್ಯೂಲ್ 5 ಆದಮೇಲೆ ಮಾಡ್ಯೂಲ್ 1 ಮಾಡಲ್ ಕ್ವಶನ್ ಪೇಪರಿನ ಓದಿಲ್ಲ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಮಾಡಲ್ ಪೇಪರ್ ಕ್ವಶನ್ಸ್ನ ಇಲ್ಲಿ ನಾನು ಸಾಲ್ವ್ ಮಾಡಿದ್ದು. ಎಕ್ಸ್ಪ್ಲೇನ್ ದ 4 ಟಾಪಾಲಜೀಸ್ ಅಂತ. ನೋಡ್ಬೋದು ನೀವು ಏನೇನು ಓದಿದ್ದೀನಿ ಅಂತ. ಇದು ಜೂನ್ ಜುಲೈ ಕ್ವಶನ್ ಪೇಪರ್ದು ಮಾಡಲ್ 1. ಜೂನ್ ಜುಲೈ ಇದೇನು ಬರುತ್ತಲ್ಲ, ಓದ್ಸಲಿ SCPMಗೆ ಇದೇ ಥರ ಓದಿದ್ದೇನು ಬಂದಿತ್ತು ಅಂತ ಅನಿಸಿಲ್ಲ, ಬಟ್ ಇರಲಿ ಅಂಥೇಳಿ ಓದಿದ್ದು. ಇದು ಮಾಡ್ಯೂಲ್ 2. ಮಾಡ್ಯೂಲ್ 2ನ ಕ್ವಶನ್ಸ್ ಇಲ್ಲಿದೆ ನೋಡಿ, ಮಾಡಲ್ ಕ್ವಶನ್ ಪೇಪರ್. ಇದರದ್ದೇ ಆನ್ಸರ್ಸ್ನ ತೋರಿಸ್ತೀನಿ ನೋಡಿ. ಇದು ನೋಡಿ, ಯಾವುದರದಪ್ಪ ಇದೆ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಅಂತ ಬರುತ್ತಲ್ಲ ಅದರದ್ದು. ನೆಕ್ಸ್ಟ್ ಮಾಡ್ಯೂಲ್ 2 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಅದೇ ಜನವರಿ ಮತ್ತು ಡಿಸೆಂಬರ್ದು. ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಮಾಡ್ಯೂಲ್ನಲ್ಲಿ ನಾನು ಕ್ಲಾಸ್ ಫುಲ್ ಅಡ್ರೆಸ್ಸಿಂಗು, ಡಿಜ್ಕಸ್ಟ್ರಾಸ್ ಅಲ್ಗೋರಿದಮ್ಮು, ಮತ್ತು OSPF ಮತ್ತು ವರ್ಚುವಲ್ ಕನೆಕ್ಷನ್ ಅಪ್ರೋಚ್ ಹೆಂಗಿರ್ತಪ್ಪ ಪ್ಯಾಕೆಟ್ ಸ್ವಿಚ್ನಲ್ಲಿ ಅಂತೇಳಿ ಓದಿದ್ದು. ಇಷ್ಟೇ ಓದಿದ್ದು ನಾನು. ಇನ್ನೂ ಒಂದು ಮಾಡ್ಯೂಲ್, 4ನೇ ಮಾಡ್ಯೂಲ್ನ ನೆಕ್ಸ್ಟ್ ಓದಬೇಕು, ಇನ್ನೂ ಓದಿಲ್ಲ. ಇಷ್ಟೆಲ್ಲ ಓದ್ರೂ ಎಕ್ಸಾಮ್ನಾಗ ಇಷ್ಟು ಬರೋದೇ ಅದಿದಾಗಿರುತ್ತೆ. ಆದರೂ SCPM ಥರ ಆಗ್ಬಾರ್ದು, ಇದು ಈಸಿ ಬರಲ್ಲ ಅಂತೇಳಿ ನೋಡೋಣ, ಓದಮ್ಮ. ಈಸಿ ಬಂದರೆ ಬರೆಯೋದು, ಇಲ್ಲಾಂದರೆ SCPM ಹೇಗೆ ಬರ್ದೀವೋ ಅದೇ ಥರ ಬರೆದ್ರೆ ಆಯಿತು. ಧನ್ಯವಾದಗಳು.